Oh, hi. Hello, family members, and welcome back to my channel. It's me, Agukat, once again. And first of all, don't forget to subscribe my channel. ಮಾರ್ನಿಂಗ್ ಒಂದು ವಾಕ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಫಸ್ಟ್ ಟೈಮ್. ಇದು ನಮ್ಮೂರು ಟೂರ್. ನಮ್ಮೂರು ದೇವಸ್ಥಾನ ಈಗ ಸ್ವಲ್ಪ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಅದು ನಾನು ಓದಿದ್ದು ಸ್ಕೂಲ್ 1ನೇ ಇಯರ್ ಓದಿದ್ದದು. ನಮ್ಮ ಅಜ್ಜಿ ಅಲ್ಲಿ ದನ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಹಿಂದೆಗಡೆ ಆರಾಮಾಗಿ ಹೋಗ್ತಾ ಇದ್ದೀನಿ. ಇವತ್ತು ಏನಕ್ಕೆ ವಾಕಿಂಗ್ ಬಂದೆ ಅಂದರೆ ಬೆಂಗಳೂರಲ್ಲಿ ಗಾಳಿ ಇಲ್ಲ ಫ್ರೆಶ್ ಆಗಿ, ಆಮೇಲೆ ಕಣ್ಣು ನೋಡೋಕ್ಕೆ ಮರಗಳು ಜಾಸ್ತಿ ಸಿಗಲ್ಲ. ಅಯ್ಯಪ್ಪ ಅದೊಂದು ರೀಸನ್ನು. ಆಮೇಲೆ ಎಷ್ಟೊಂದು ದಿನ ಆಗ್ಬಿಟ್ಟಿತ್ತು ನಾನು ನಮ್ಮ ಹೊಲಕ್ಕೆ ಹೋಗಿ. ಯಾಕೊಂದು ವಾಕ್ ಹೋಗ್ಬಾರ್ದು ಅಂದ್ಬಿಟ್ಟು ಸಿಕ್ಕಿರೋ ಒಂದು ಚಾನ್ಸ್ನ ಯೂಸ್ ಮಾಡ್ಕೊಬೇಕು ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ಚಿಕ್ಕ ವಯಸ್ಸಲ್ಲಿ ಇರಬೇಕಿದ್ರೆ ಇಲ್ಲಿಗೆಲ್ಲ ಒಬ್ಬಳೇ ನೋಡ್ಕೊಂಬರ್ತಾಯಿದ್ದೆ, ಸರಿನಾ. ಒಬ್ಬಳೇ ನೋಡ್ಕೊಂಬರ್ಬೇಕಿದ್ರೆ ಒಂದಿನ ಒಂದು ಚಿಕ್ಕ ಹಾವಿನ ಮರಿ ಸತ್ತೋಗಿತ್ತು ಇಲ್ಲಿ ರೋಡ್ ಮಧ್ಯದಲ್ಲಿ. ನನಗೆ ಅಭ್ಯಾಸ ಆಗ್ಬಿಟ್ಟಿದ್ದಲ್ಲ ಒಳಗಡೆ ಎಲ್ಲ ನೋಡ್ಕೊಂಬಂದು ನಾನು ನೋಡ್ತಾಯಿರಲಿಲ್ಲ. ಸುಮ್ಮನೆ ಚಿಕ್ಕ ಹುಡುಗಿ ಅಲ್ವಾ, ಆಟ ಆಡ್ಕೊಂಡು ಹೋಗೋದು ಜಾಸ್ತಿ. ಇನ್ನೇನು ಕಾಲಿಡಬೇಕು ಲೈಕ್ ಆಗ ನೋಡ್ತಾಯಿದ್ದೀನಿ ಹಾವು ಅಂತ. ಆಗ 1 ಸೆಕೆಂಡ್ ಕೂಡ ನಿಂತಿರಲಿಲ್ಲ ನಾನು. ಅಂತ ಒಂದೇ ಸಾಮನೆ ಮನೆಗೆ ಓಡ್ತಾಯಿದ್ದೆ. ಆಗ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಏನು ಚೆನ್ನಾಗಿತ್ತಲ್ಲ ಚಿಕ್ಕ ಹುಡುಗರಿದ್ದಾಗ ಅಂತ ಅನಿಸುತ್ತೆ. ಕದ್ದಿ ಮಾವನ ಕಿತ್ಕೊಂಡು ಹೋಗ್ತಿದ್ದಿದ್ದು, ಹುಡುಗರು ಕಟ್ಕೊಂಡು ಫುಲ್ ಊರು ಸುತ್ತಿದ್ದು, ಅದೆಲ್ಲ ಕ್ರೇಜಿ ಇತ್ತು. ಈಗ ಬೆಂಗಳೂರಲ್ಲಿರೋದು ಏನೇನೂ ಅಲ್ಲ, ನಾವು ಎಂಜಾಯ್ ಮಾಡೋದು. ಅದರಲ್ಲೂ ಚೈಲ್ಡ್ಹುಡ್ ನಾನು ಚೆನ್ನಾಗಿರೋದಕ್ಕೆ ಇನ್ನೂ ಖುಷಿ ಆಗುತ್ತೆ ನನಗೆ. ಇಲ್ಲಿ ನೋಡಿ ಚಿಕ್ಕದು ಈಗ ಬಿಡ್ತಾ ಇದೆ. ಇಲ್ಲೆಲ್ಲ ನೋಡಿ ಮರ ಏನು ಚಿಗುರೈತೆ. ಎಲ್ಲ ಫುಲ್ಲು ಅಂದರೆ ಬೆಳಗ್ಗೆ ಆಗಿದೆ ಅಲ್ವ, ಸೊ ಅಷ್ಟೊಂದೆಲ್ಲ ಕ್ಲಿಯರಾಗಿ ಕಾಣಿಸ್ತಿಲ್ಲ, ಮಂಜು ಕಾಣಿಸ್ತಿದೆ. ನಮ್ಮದೇ ಹೊಲ ಇದು ನಮ್ಮ ಅಜ್ಜಿ ನಿಂತಿದ್ದಾರೆ. ಅದು ಅಲ್ಲಿ ತೆಂಗಿನ ಮರ ಕಾಣಿಸ್ತಿರೋದು ಆಲ್ಮೋಸ್ಟ್. ಇಲ್ಲಿ ಟೊಮೆಟೊ ಹಾಕೋರೆ ನಮ್ಮಪ್ಪ. ಇಲ್ಲಿ ಮೆಣ್ಸಿನ್ಕಾಯಿ ಹಾಕೋರು, ತೋರಿಸ್ತೀನಿ ನೋಡಿ ಮೆಣ್ಸಿನ್ಕಾಯಿ ಹೆಂಗೈತೆ ಅಂತ. ಇಲ್ಲಿ ಟೊಮೆಟೊ ಕಾಣಿಸುತ್ತಂತ ಡೈರೆಕ್ಟಾಗಿ ನೋಡಿ. ಇಲ್ಲಿ ಏನು ಇಷ್ಟೆಲ್ಲ ಹಾಕೋರೆ ಅಂದ್ಬಿಡಿ, ಯಾವ್ದು ರೇಟ್ ಇಲ್ಲ ಅದನ್ನೇ ಹಾಕಿದ್ದೀವಿ. ಅಲ್ಲಿ ನೋಡಿ ಈಗ ಸನ್ರೈಸ್ ಐತೈತೆ. ಇದಕ್ಕೋಸ್ಕರನೇ ನಾನು ಹೊಲಕ್ಕೆ ಬರೋದು, ಈ ಥರ ಒಂದೊಂದು ವ್ಯೂ ಸಿಗುತ್ತೆ ಅಂತ. ಎಷ್ಟು ಚೆಂದ ಇದೆ ಅಲ್ಲ. ಇದೇನೋ ಆಗಿಲ್ಲ, ಈಗೇನೋ ಹೊಡ್ಸ್ಬಿಟ್ರು. ಟೊಮ್ಯಾಟೊ ಹಾಕಿದ್ರು. ಇದು ಫಸ್ಟ್ ಇರಲಿಲ್ಲ ಇಲ್ಲಿ ನಮ್ಮ ಹೊಲದಲ್ಲಿ, ಇತ್ತೀಚೆಗೆ ನಮ್ಮಪ್ಪ ಕಟ್ಟಿರೋದು. ಇಲ್ಲಿ ನೋಡಿ ಬೇಡದೇ ಇರೋದು ಕೊಳ್ತೋಗಿರೋದನ್ನ ಇಲ್ಲಿ ಹಾಕಿದ್ದಾರೆ. ಚಿಕ್ಕ ವಯಸ್ಸಲ್ಲಿ ಭಯಂಕರ ಬರ್ತಿದ್ದೆ ಹೊಲಕ್ಕೆ. ಏನಾದರೂ ಕೆಲಸ ಇದ್ದರೆ ಸುಮ್ಮನೆ ತಿರ್ಗಾಡ್ಕೊಂಡು ಹೋಗೋಕ್ಕೆ, ನಮ್ಮ ಅಪ್ಪ ಅಮ್ಮಂಗೆ ಊಟ ಕೊಡೋಕ್ಕೆ. ಆಗಲೇ ಗಾಡಿನೂ ಇರ್ತಾ ಇರಲಿಲ್ಲ, ನಂಗೆ ಸೈಕಲ್ಲು ತೊಗೊಟ್ಟಿರಲಿಲ್ಲ. ಸುಮ್ಮನೆ ಬ್ಯಾಗ್ ಹಿಡ್ಕೊ, ಫ್ರೆಂಡ್ಸ್ನ ಯಾರನ್ನಾದ್ರೂ ಹಿಂಸೆ ಮಾಡಿ ಕೈಯಲ್ಲಿ ಜೊತೆಗೆ ಎಳ್ಕೊ ಬಾ ಅವ್ರ ಜೊತೆ. ಬರಲಿಲ್ಲ ಅಂದರೆ ಇಷ್ಟೇನಾ ನನ್ನ ಫ್ರೆಂಡ್ಶಿಪ್ಪು ಬೆಲೆ, ಇಷ್ಟೇನಾ ನನ್ನ ಫ್ರೆಂಡ್ಶಿಪ್ ವ್ಯಾಲ್ಯೂ ಟು ನಿನ್ನ ಜೊತೆ ಮಾತಾಡ್ಸಲ್ಲ ಅಂತೆಲ್ಲ ಆಡ್ಕೊಂಡು ಬರ್ತಿದ್ವಿ. ಈಗೆಲ್ಲ ನೆನೆಸ್ಕೊಂಡ್ರೆ ನಗು ಬರುತ್ತೆ. ಎಷ್ಟು ಚೆನ್ನಾಗಿತ್ತಲ್ವಾ ಅಂತ. ಇರೋ ನಿಮಿಷ ಎತ್ಕೊಂಡ್ಬಿಡ್ತೀನಿ. ಈ ಥರ ಒಂದು ಕೈಯಲ್ಲಿ ಒಂದು ಕೋಲು ಇಟ್ಕೊಂಡು ಆಟ ಆಡಿಕೊಂಡು ಅಕ್ಕಪಕ್ಕದಲ್ಲಿರೋ ಗಿಡ ಮರಗಳಿಗೆಲ್ಲ ಹೊಡ್ಕೊಂಡು ಚೆನ್ನಾಗಿತ್ತು. ಅದು ನಾವು ಬಂದಿದ್ದು ಒಳಗಡೆಯಿಂದ. ಇದು ಮೇಯ್ನ್ ರೋಡ್ ಕನೆಕ್ಟ್ ಆಗುತ್ತೆ ನೋಡಿ ನಮ್ಮೂರಿಗೆ ಹೋಗೋಕ್ಕೆ.
ಮೇನ್ ರೋಡದು. ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ಎಸ್ಟೇಟ್ ಅಂತಾರೆ. ಅದು ನನಗೆ ಕರೆಕ್ಟಾಗಿ ಪ್ರೊನೌನ್ಸಿಯೇಷನ್ ಮಾಡೋಕ್ಕೆ ಬರೋಲ್ಲ, ಬೈಕೋಬೇಡಿ. ಅಲ್ಲಿ ರೋಸ್ ಹಾಕ್ತಾರೆ. ಇಲ್ಲಿ ಸೀಮೆ ಹುಲ್ಲು ಹಾಕಿದ್ದಾರೆ. ಇಲ್ಲಿ ಇದು ಒಂದೇ ನಮ್ಮ ಹೊಲದಲ್ಲಿರೋ ಮಾವಿನ ಮರ, ಇನ್ಯಾವುದೂ ಇಲ್ಲ. ಇತ್ತೀಚೆಗೆ ಇದೆಲ್ಲ ಬಿಟ್ಟರೆ ಇನ್ನೆಲ್ಲ ಈಗೀಗ ಹಾಕಿರೋದು ನೋಡಿ. ಅಲ್ಲಿ ಚಿಕ್ಕ ಚಿಕ್ಕ ಗಿಡ ಕಾಣಿಸ್ತಿದೆಯಲ್ಲ ಮಿಡಲಲ್ಲಿ ತೋರಿಸ್ತೀನಿ. ಅಲ್ಲಿ ಕಾಣಿಸ್ತಿದೆ ನೋಡಿ ಮಿಡಲಲ್ಲಿ, ಅದೆಲ್ಲ ಈಗ ಹಾಕಿರೋ ಮಾವಿನ ಗಿಡಗಳು. ಈ ಜಮಾನದಿಂದನೂ ಹುಡ್ದಾಗಿಂದನೂ ಇರೋದು. ಸೊ ಇದ್ರಲ್ಲಿ ಏನಂದರೆ ಕತೆ, ಇದೂ ಅಷ್ಟೇ ಈಗ ಹಾಕಿರೋದು. ಏನಂತಾರೆ ಇದನ್ನು, ಹಸುಗಳಿಗೋಸ್ಕರ ನೆರಳಿಗೆ ಬಿಸಿಲು ಅಂತ. ಅಲ್ಲೇನೆಂದರೆ ಅಲ್ಲಿ ತುಂಬ ಒಂದರಲ್ಲೇ ಮಾವಿನಕಾಯಿ ಜಾಸ್ತಿ ಬಿಡುತ್ತೆ. ಅದರಲ್ಲಿ ನಾನು ಆಟಾಡ್ತಿದ್ದೆ, ನಾನು ನಮ್ಮ ಅತ್ತೆ ಮಕ್ಕಳು ಎಲ್ಲ ಹತ್ಬಿಡೋದು ಮೇಲ್ಗಡೆಗೆ. ಹತ್ಬಿಟ್ಟು ಬಸ್ಸು ಮತ್ತು ಕಂಡಕ್ಟರ್ ಆಟನ ಮರದಲ್ಲಿ ಕುತ್ಕೊಂಡು ಆಡ್ತಿದ್ವಿ ನಾವು. ಇಲ್ಲಿ ರೇಷ್ಮೆ ಹುಳ ಬೆಳೀತಾರಲ್ಲ ಅದ್ರ ಸೊಪ್ಪಿತ್ತು, ಕೀಳಿಸ್ಬಿಟ್ಟಿದ್ದಾರೆ. ನಾವು ಫಸ್ಟ್ ರೇಷ್ಮೆ ಬೆಳೀತಿದ್ವಿ, ಅದ್ರ ಮನೆ ತೋರಿಸ್ತೀನಿ ರೀ ನಿಮಗೆ. ನಮ್ಮ ಮನೇಲಿ ಇನ್ನೊಂದು ಕಟ್ಸಿದ್ವಿ, ಅಲ್ಲಿ ಬೆಳೀತಿದ್ವಿ. ಈಗ ನಾವು ಅಪ್ಪಂಗೆ ಆಗಲ್ಲ ಅಂತ ಬಿಟ್ಬಿಟ್ಟು ಈ ಥರ ಲೈಕ್ ಟೊಮ್ಯಾಟೊ ಫಾರ್ಮಿಂಗ್ ಇತ್ತು, ಹೊಲದಲ್ಲಿ ಜಾಸ್ತಿ ಮಾಡ್ತಿದ್ದಾರೆ. ರಾಗಿ ಹಾಕಿದ್ವಿ, ಅದ್ರದ್ದೆಲ್ಲ ಹುಲ್ಲು ಇಲ್ಲೈತೆ. ಫೋನ್ ಮಾಡ್ಬಿಟ್ಟು ಬದನೆಕಾಯಿ ಕಿತ್ಕೊಬ. ಗೊಬ್ಬರ ಇದು ಸ್ಪ್ರೇ ಮಾಡೋಕ್ಕೆ ಬದನೆಕಾಯಿಗೆ. ಅವರೇ ಹೊಲ್ದು ಓನರು. ಬದನೆಕಾಯಿ ಕೇಳಕ್ಕೆ ಬಂದಿದ್ದೀನಿ ನೋಡಿ, ಇಲ್ಲೈತೆ ನೋಡಿ. ಎಲ್ಲರೂ ಬೆಂಗಳೂರಿಂದ ಯಾವಾಗ ಬಂದೆ, ಎಷ್ಟು ದಿನ ಇರ್ತೀವಿ, ಎಷ್ಟು ದಿನ ರಜೆ ಅಂತಾರೆ. ನಾನು ನೋಡಿದ್ರೆ ಒಂದೇ ದಿನ ರಜೆಗೆ ಬಂದುಬಿಟ್ಟಿರ್ತೀನಿ. ನಾನೇ ಕಿತ್ತಿದ್ರು ಇಷ್ಟೊಂದು ಎತ್ಕೊಂಡು ಹೋಗ್ತಿರ್ಲಿಲ್ವೇನೋ. ಅವ್ರು ಕೊಟ್ಟಿದ್ದಕ್ಕೆ ಇಷ್ಟೊಂದು ಎತ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ನಾನು ಕಿತ್ತಿದ್ರೆ ಒಂದು 5-6 ಕೈಯಲ್ಲಿ ಹಿಡ್ಕೊಂಡು ಹೊಟ್ಟೋಗ್ತಾ ಇದ್ದೆ. ಅಮ್ಮ ಕಿತ್ಕೊಂಡು ಬಂದೆ ನೋಡು ಅಂತ ಪಕ್ಕ ಮಗುಗೆ ಒಗ್ಗಿಸ್ಕೊತ ಇದ್ದೆ. ಅವ್ರು ನಮ್ಗೆ ಗೊತ್ತಿರೋರೆ, ಸೊ ಜಾಸ್ತಿ ಕೊಟ್ಟರು. ಏನಾಗೈತೆ ಅಂತ ಅದು ಎಲ್ಲ ಬೆಂಕಿ ರೋಗದಾಗ ಹೊಡೆದು ಕಾಯಿ ಬಿಸಿಲುಗಾಯಿ ನಂಗೆ ಅತ್ತಾಗಿರೋದು. ಇದು ನೋಡಿ ಹೆಸರಾಕದೆ, ಅದು ನೋಡಿ ಅದೇ ಬಂಡವಾಳ ಹಾಕೊಂಡು 50-60-70 ಸಾವಿರನ ಎತ್ತದ ಕಾಯ್ತಿದ್ದ. ನಮ್ಮಮ್ಮ ಮಿಡಲಲ್ಲಿ ಸ್ವಲ್ಪ ಬೀನಿಸ್ ಸಾಕೈತಂತೆ, ತೋರಿಸ್ತೀನಿ ರೀ. 1-2-3 ಗಿಡಗಳು ಮಿಡಲ್ ನೋಡಿ ಬೀನಿಸ್. ನಮ್ಮ ಅಜ್ಜಿ ಏನಕ್ಕೆ ಹಂಗೆ ಬೈತವ್ರೆ ಅಂದರೆ, ನಮ್ಮಪ್ಪ ಕರೆಕ್ಟಾಗಿ ಫಾರ್ಮಿಂಗ್ ಮಾಡಿಲ್ಲಂತೆ. ಅದು ಕರೆಕ್ಟಾಗಿ ಔಷಧಿ ಹೊಡೆದಿಲ್ಲ, ನೀರು ಕಟ್ಟಿಲ್ಲ. ಇದು ನೋಡಿ ಹೆಂಗೆ ಬಂದೈತೆ, ಅದು ನೋಡಿ ಹೆಂಗೆ ಬಂದೈತೆ ಅಂದ್ಕೊಂಡು ನಮ್ಮ ಅಪ್ಪಂಗೆ ಬೈತಾಯಿದ್ದಾರೆ. ಎಷ್ಟು ದಿನ ಆಗ್ಬಿಟ್ಟಿದ್ದೆ ನಾನು. ಈಗ ನಮ್ಮ ಮನೆ ಮುಂದೆ ನೋಡಿ ಸ್ವಲ್ಪ ಸಿಮೆಂಟ್ದೆಲ್ಲ ಹಾಕ್ಬಿಟ್ಟವ್ರೆ. ಏನು ಫೀಲ್ ಕೊಡ್ತೈತೆ ಅಂದರೆ ಮಸಾಜ್ ಆಯ್ತೈತೆ ನನ್ನ ಕಾಲಿಗೆ. ನಮ್ಮ ಅಜ್ಜಿ ಏನಿಗೆ ಕರ್ಕೊಂಬಂದವ್ರೆ ಅಂದರೆ ಹುಣ್ಸೆ ಹಣ್ಣು ಆಯಕ್ಕೆ ಕರ್ಕೊಂಬಂದವ್ರು. ಆ ಮರಕ್ಕೆ ಯಾರೋ ಹತ್ತಲ್ವಂತೆ. ನಾನು ಹತ್ತುತ್ತೀನಿ ಅಂದೆ, ಬೇಡ ಹೆಜ್ಜೆನೇ ಐತೆ ಅಂದರು. ಸುಮ್ಮನಾಗ್ಬಿಟ್ಟೆ. ಎಷ್ಟು ದೊಡ್ಡದಾಗೈತೆ ನೋಡಿ. ನನಗೆ ಮಣ್ಣು ಸ್ಮೆಲ್ ಅಂದರೆ ಭಯಂಕರ ಇಷ್ಟ. ಯಾಕೆಂದರೆ ಬಿಸಿಲಲ್ಲಿ ಫುಲ್ಲು ಒಣಗಿ ಅದು ಒಂಥರ ಡ್ರೈ ಆಗಿಬಿಟ್ಟಿರುತ್ತೆ. ಅದ್ರ ಮೇಲ್ಗಡೆ ಒಂದು ಸ್ವಲ್ಪ ನೀರು ಬಿದ್ದ ತಕ್ಷಣ ಅದ್ರ ಸ್ಮೆಲ್ ಬರುತ್ತಲ್ಲ, ನೋಡಿದ ತಕ್ಷಣ ತಿನ್ನಬೇಕು ಅನ್ನೋ ಫೀಲ್ ಆಯ್ತಿರುತ್ತೆ. ಅದನ್ನು ಸ್ಮೆಲ್ ಬರ್ತಾ ಇದ್ದ ತಕ್ಷಣ ಯಪ್ಪ ಮಣ್ಣು ತುಳ್ದು ಎಷ್ಟೋ ದಿನ ಆಗೋಯ್ತು. ನಾನು ಮಣ್ಣು ತುಳ್ಕೊಂಡು ನಿಂತಿದ್ದೀನಿ ಆಟ ಆಡ್ಕೊಂಡು. ನೋಡಿ ಇಲ್ಲಿ ಹೆಂಗೆ ಆಟ ಆಡ್ಕೊಂಡು ನಿಂತಿದ್ದೀನಿ. ಇದು ಹಳ್ಳ ಅಂತಾರಲ್ಲ ಅದು ನೋಡಿ. ನೀರೆಲ್ಲ ಬಂದಿದ್ದು ಮಳೆ ಹೋದಾಗ ನೀರೆಲ್ಲ ಜಾಸ್ತಿ ಆದರೆ ಅಲ್ಲಿ ಕಟ್ಟಿರ್ತಾರಲ್ಲ ಅದ್ರ ಹಿಂದೆಗಡೆ ಸ್ಟೋರ್ ಆಗಿರುತ್ತೆ. ಅದರಿಂದ ಜಾಸ್ತಿ ಆಗಿ ಬಂದರೆ ಹರ್ಕೊಂಡು ಹೋಗುತ್ತೆ. ಇನ್ನು ಮುಂದೆ ಕಟ್ಟಿರ್ತಾರೆ, ಆಮೇಲೆ ಈ ಹಳ್ಳದಲ್ಲಿ ಸ್ಟೋರ್ ಆಗುತ್ತೆ. ಆ ಥರ ರೋಡ್ ಈಗ ಕನ್ಸ್ಟ್ರಕ್ಷನ್ ಮಾಡಿರಲ್ವಾ, ಅದಕ್ಕೆ ನೀರು ಹಾಕ್ತಾ ಇದ್ದೆ.
ಇದ್ದಿದ್ದು ಬದನೆಕಾಯಲ್ಲಿ ನಮ್ಮಮ್ಮ ಎಣ್ಗಾಯಿ ಮಾಡ್ತವ್ರೆ, ಚಪಾತಿ ಮಾಡ್ತಾರೆ. ಕಾಲೇಜ್ ಟೈಮ್ಗೆ ಅಂತ ಬೇಗ ಬೇಗ ತಿಂದು ಹೊಟ್ಟೆ ಹಸಿತೈತೆ, ಕಾವು ಅಂತೈತೆ ಹೊಟ್ಟೆ. ಅಮ್ಮ ಟ್ಯಾಂಕಿ ಖಾಲಿ ಆಗೈತೆ, ಇನ್ನು ತುಂಬ ಇಲ್ಲ ಅಂತ ಅಂತಿದ್ರು. ಅದಕ್ಕೋಸ್ಕರ ಈಗ ಹತ್ಬೇಕು, ಅಲ್ಲಿಗೆ ನೋಡೋಕ್ಕೆ ಹೋಗ್ಬೇಕೀಗ. ಅದಕ್ಕೆ ಹತ್ತುತ್ತಾ ಇದ್ದೀನಿ ಇಲ್ಲೆಲ್ಲ. ಒಂದು ವ್ಯೂ ನೋಡ್ಕೊಳ್ಳಿ. ಇದು ನಮ್ಮೂರು ಡೈರಿ ಮೇಲೆ ಹತ್ತಿದ್ದೀನಿ. ಈ ಸೀಟ್ ಮೇಲೆ ಹೋಗೋದು ಈಗ ಭಯ ನನಗೆ. ಹೆಂಗೋ ದಾಟ್ಬಿಟ್ಟೆ ಗೈಸ್. ಇದು ನಮ್ಮ ಮನೆ, ತೊಟ್ಟಿ ಮನೆ ಇದು. ನೀರು ಬತ್ತೈತಾ ಇಲ್ವಾ ಅಂತ ಗೊತ್ತಿಲ್ಲ, ಅಷ್ಟೊತ್ತಿಂದನೂ ಟ್ಯಾಂಕಿ ತುಂಬಿಲ್ಲ. ಅದಕ್ಕೆ ಸಾಹಸ ಮಾಡಿ ಹತ್ತು ಬಂದಿದ್ದೀನಿ. ನೀರು ತುಂಬೈತೆ, ಬಟ್ ಇನ್ನೊಂದು ಸ್ವಲ್ಪ ತುಂಬಬೇಕು, ಅದಕ್ಕೆ ಸೌಂಡ್ ಬಂದಿಲ್ಲ. ನಮ್ಮೂರು ಕೆರೆಯಲ್ಲಿ ಈಗ ಹೆಂಗೆ ಇಳಿಯೋದು ಅಂತ ಯೋಚನೆ ಮಾಡಬೇಕು. ಹೋಗಕ್ಕೆ ಭಯ ಆದ್ರೂ ಧೈರ್ಯ ಮಾಡಿ ಹತ್ತಿದ್ದೀನಿ ಅಂದಮೇಲೆ ಧೈರ್ಯ ಮಾಡಿ ಇಳಿಬೇಕು. ಏನಂತೀರ? ಈ ಆ್ಯನ್ಯುವಲ್ ಡೇಸ್ಗಳೆಲ್ಲ ಆದರೆ ಚಿಕ್ಕ ಮಕ್ಕಳು ಸ್ಕೂಲಲ್ಲಿ ಫುಲ್ಲು ಓಡಾಟ, ಜಿಗಿ ಅಂತ ಓಡಾಡ್ತಾರೆ ನೋಡಿ, ಖುಷಿ ಇರ್ತದಲ್ಲ ಆ್ಯನ್ಯುವಲ್ ಡೇ ಅಂದರೆ. ಆ ಥರ ನಮ್ಮ ಅಪ್ಪಂಗೆ ಡಿ ಕೆ ಶಿವಕುಮಾರ್ ಬರ್ತಾವ್ರೆ ಅಂತ ಫಂಕ್ಷನ್ ಮಾಡ್ತಾಯಿರೋದಕ್ಕೆ ನಮ್ಮ ಅಪ್ಪಂಗೂ ಫುಲ್ ಖುಷಿ. ನಮ್ಮ ಅಪ್ಪನ ಕೈಗೆ ಸಿಗೋಲ್ಲ. ನಿನ್ನೆಯಿಂದ ಓಡಾಡೋಕ್ಕೆ ಶುರು ಮಾಡಿದವರು ಇನ್ನೂ ಕೈಗೆ ಸಿಕ್ಕಿಲ್ಲ. ಮನೆಗೆ ಬರೀ ಊಟಕ್ಕೆ ಬರ್ತಾರೆ. ಅದು ನಮ್ಮಮ್ಮ ಫೋನ್ ಮಾಡಿ ಬನ್ನಿ ಅಂತ ಒಂದೆರಡು ಸಲ ಜೋರಾಗಿ ವಾಯ್ಸ್ ರೇಸ್ ಮಾಡಿದ್ರೆ ಮಾತ್ರ ಅಷ್ಟೇ. ಇಲ್ಲ ಅಂದರೆ ನಮ್ಮಪ್ಪ ಹೊಟ್ಟೆ ಹಸಿನೂ ಗೊತ್ತಾಗಲ್ಲ, ಏನೂ ಇಲ್ಲ. ಇದು ದಾಟ್ಬೇಕು. ಇಸ್ತೈತೆ ನೋಡಿ, ಇಲ್ಲಿ ಕಾಣಿಸ್ತೈತೆ ನೋಡಿ. ಈಗ ಅಲ್ಲಿ ಶುದ್ಧ ನೀರು ಘಟಕ ಮತ್ತು ಬಸ್ ಸ್ಟ್ಯಾಂಡ್, ಅದನ್ನು ಉದ್ಘಾಟನೆಗೆ ಡಿ ಕೆ ಬತ್ತವನೆ. रुको जरा सबर करो. ಬತ್ತವ್ರೆ. ಈ ಥರ ಕಂಬಿ ಏನಕ್ಕೆ ಹಾಕೋರೆ ಅಂದರೆ ನಮ್ಮೂರಲ್ಲಿ ಊರಬ್ಬ ಅಂತ ಮಾಡ್ತಾರೆ ವರ್ಷಕ್ಕೊಂದ್ಸಲ. ಈಗ ಯುಗಾದಿ ಅದು 15 ಡೇಸ್ಗೆ ಮಾಡ್ತಾರೆ. ಸೊ ಅದು ಕೊಂಡ, ಎಳ್ವಾರ ಎಲ್ಲ ಮಾಡ್ತಾರೆ. ಕೇಳಿರ್ತೀರ ಎಳ್ವಾರ, ಕೊಂಡ ಆ ಥರದ್ದೆಲ್ಲ. ಅದನ್ನ ನಮ್ಮೂರಲ್ಲಿ ಮಾಡ್ತಾರೆ. ಭದ್ರಕೋಳ ಬಂದು ವೀರಭದ್ರ ಸ್ವಾಮಿ ದೇವ್ರದ್ದು. ಅದನ್ನು ಒಂದಿನ ವಿಡಿಯೋ ಮಾಡ ಬಿಡಿ. ಈಗ ಇಲ್ಲಿ ಇಳಿಬೇಕು, ಬಿದ್ದರೆ ನಾಳೆ ಕಾಲೇಜ್ಗೆ ಹೋಗಂಗಿಲ್ಲ, ಹಂಗಾಗ್ಬಿಡ್ತೀನಿ. ಇಂತೂ ಇಳಿದ್ಬಿಟ್ಟೆ. ಇಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡೋಗಿ ಅಲ್ಲಿ ಇಳಿದ್ಬಿಟ್ರೆ ಮುಗೀತು. ಜಂಪ್ ಮಾಡ್ತೀನಿ ನೋಡ್ಕೊಳ್ಳಿ. ಈಗ ಜಂಪ್ ನನ್ನಷ್ಟು ಉದ್ದ ಆಯ್ತು ಕಾಂಪೌಂಡು, ಆರಾಮಾಗಿ ಜಂಪ್ ಮಾಡ್ಬೋದು. ಅಲ್ಲಿ ಬಿದ್ದೋಗಿತ್ತೆ ಅಜ್ಜಿ. ಅಲ್ಲ ಪಾಪ ಐತೆ ಅಜ್ಜಿಗೆ. ಒಡ್ ನನ್ನ ಮಗಳೇ ಚಪಾತಿ ಹೆಂಗೆ ತಿಂದಳು ನೋಡು. ಕಾಲಾಕ್ಬಿಟ್ಟು ಅಗ್ಲಾಗ್ ಮಾಡಿಬಿಟ್ರೆ. ಅಲ್ಲೊಂದಷ್ಟು ಜನ ಡಿ ಕೆ ಶಿ ಅಭಿಮಾನಿಗಳು ವೆಯ್ಟ್ ಮಾಡ್ತವ್ರೆ ಕಾರ್ ಬರೋದಕ್ಕೆ. ಇಲ್ಲೊಂದಿಷ್ಟು ಜನ. ಎಷ್ಟು ಕಾರ್ಗಳು ಇವತ್ತು ಅಂದ್ಬಿಡ್ತಾನೆ ಅಂತ. ಅಭಿಮಾನಿಗಳೆಲ್ಲ ಅಲ್ಲಿ ಸೇರ್ತಿದ್ದಾರೆ. ಓಕೆ, ಬಾಯ್. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಕಂಡ್ರು. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.